ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋ ಒಳಗೆ ಹೊರಗಿಂದ ಹಿಂಗೆ ಕ್ರಿಸ್ಪಿ ಆಗಿರೋ ಮತ್ತು ಒಳಗೆ ಸಾಫ್ಟ್ ಆಗಿರೋ ಈ ಆಲೂ ಪರಾಟನ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೀವು ಕೊನೆವರೆಗೂ ಈ ವಿಡಿಯೋನ ನೋಡ್ರಿ. ಮೊದಲಿಗೆ ನಾನು ಆಲೂಗಡ್ಡೆನ ಹಿಂಗೆ ಒಂದರೊಳಗೆ 2 ಭಾಗ ಮಾಡಿಕೊಂಡು ಕುಕ್ಕರಲ್ಲಿ ಬಾಯ್ಲ್ ಮಾಡ್ಕೊಂಡೀನಿ. ಜಾಸ್ತಿ ಬಾಯ್ಲ್ ಮಾಡ್ಕೋಬಾರ್ದು ನೋಡ್ರಿ, 1 to 2 ವಿಸಲ್ ಅಷ್ಟೇ ತೊಗೋಬೇಕು. ಆಲೂಗಡ್ಡೆ ಜಾಸ್ತಿನೂ ಬಾಯ್ಲ್ ಆಗಬಾರ್ದು. ಈ ಆಲೂ ಸ್ಟಫಿಂಗ್ ರೆಡಿ ಮಾಡ್ಕೊಳಕ್ಕೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರಿಗೆ ಒಂದು 8 ಇಂದ 10 ಹಸಿಮೆಣಸಿನ್ಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚಿನಷ್ಟು ಅಲ್ಲ ತೊಗೊಂಡಿನಿ. ಇದಕ್ಕೆ ನಾನು ಸ್ವಲ್ಪ ಬಡಿ ಸೊಪ್ಪು ಹಾಕ್ಕೊಂಡಿನಿ, ಧನಿಯಾ ಕಾಳು, ಇದಿಷ್ಟನ್ನು ನಾನು ಸಣ್ಣಂಗೆ ಗ್ರೈಂಡ್ ಮಾಡ್ಕೋತೀನಿ. ಈಗ ಆಲೂಗಡ್ಡೆ ಬಾಯ್ಲ್ ಆದಮೇಲೆ ಇದ್ರದ್ದು ಸೊಪ್ಪಿ ತಗೊಂಡಿನಿ ನೋಡ್ರಿ. ಇದನ್ನು ಸಾಫ್ಟಾಗಿ ಫುಲ್ಲ ಮ್ಯಾಶ್ ಮಾಡ್ಕೋತೀನಿ. ಮ್ಯಾಶ್ ಮಾಡ್ಕೊಂಡು ಇದಕ್ಕೆ ನಾನು ಸ್ವಲ್ಪ ಇಲ್ಲಿ ಅರಿಶಿನ ಪುಡಿ, ಉಪ್ಪು, ಈಗ ಇದಕ್ಕೆ ಗ್ರೈಂಡ್ ಮಾಡಿದ್ದ ಮಿಕ್ಸ್ಚರ್ ಹಾಕ್ಕೊಂಡೀನಿ. ಅದ್ರ ಜೊತೆಗಿನ ಸ್ವಲ್ಪ ಕಸೂರಿ ಮೇಥಿ ಮತ್ತು ಸಣ್ಣಂಗೆ ಹೆಚ್ಕೊಂಡು ಕೊತ್ತಂಬರಿ ಹಾಕ್ಕೊಂಡಿನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಲೂ ಸ್ಟಫಿಂಗ್ ರೆಡಿ ಆಯ್ತು ನೋಡ್ರಿ. ಗೋಧಿ ಹಿಟ್ಟನ್ನು ನಾನು ಮೊದಲು ನಾದಿಟ್ಕೊಂಡಿದ್ದೆ. ಚಪಾತಿಗೆ ನೀವು ಯಾವ ಥರ ನಾದಿರ್ತೀರಿ ಹಾಗೆ ಸಾಫ್ಟಾಗಿ ನಾದಬೇಕು. ಈಗ ನಾನು ಫಿಲ್ಲಿಂಗ್ ಮಾಡ್ಕೋತೀನಿ ನೋಡ್ರಿ. ಫಿಲ್ಲಿಂಗ್ ಸರಿಯಾಗಿ ಮಾಡಬೇಕು, ಇಲ್ಲಾಂದರೆ ಸ್ಟಫಿಂಗ್ ಹೊರಗೆ ಬಂದರೆ ಪರಾಟ ಹರಿತಾವು. ಹಿಂಗೆ ಚೆನ್ನಾಗಿ ಫಿಲ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಒಣ ಹಿಟ್ಟು ಹಚ್ಚಿ ನಾನು ಭಾಳ ತೆಳ್ಳಗೆ ಲಟ್ಸೋದಿಲ್ಲ, ಸ್ವಲ್ಪ ದಪ್ಪ ಇಡ್ತೀನಿ ನೋಡ್ರಿ. ಇದನ್ನು ಬಿಸಿ ತವಿ ಮೇಲೆ ನೀವು ತುಪ್ಪ ಅಥವಾ ಎಣ್ಣೆ ಹಚ್ಕೊಂಡು 2 ಸೈಡ್ ಬ್ರೌನ್ ಆಗೋ ತನಕ ಬೇಯಿಸ್ಕೊಂಡ್ರೆ ಸಾಫ್ಟ್ ಆಗಿರೋ ನಮ್ಮ ಆಲೂ ಪರಾಟ ರೆಡಿ ಆಯ್ತು ನೋಡ್ರಿ. ಐ ಹೋಪ್ ನಿಮಗೆಲ್ಲ ನನ್ನ ವಿಡಿಯೋಸ್ ಯೂಸ್ಫುಲ್ ಆಗ್ತಾವಂತ ಅನ್ಕೊತೀನಿ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಇದೇ ಥರ ಇನ್ನೊಂದು ರೆಸಿಪಿ ಜೋಡಿ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.